ಹಾಯ್ ಪೇರೆಂಟ್ಸ್, ನಿಮ್ಮ ಸಂಜೆ ಟೈಮ್ನ ಹೋಮ್ವರ್ಕ್ ಹೆಲ್ ಅಂತ ಹೇಳ್ತೀರಾ? ಮಗು ಹೋಮ್ವರ್ಕ್ ಮಾಡೋಕ್ಕೆ ಗಂಟೆ ಗಂಟೆ ಸಮಯ ತಗೊಳ್ತಾ ಇದ್ದಾರಾ? ಹೋಮ್ವರ್ಕ್ ಮಾಡಲು ಕೂರಿಸಿದ ತಕ್ಷಣ ಮಗು ಪೆನ್ಸಿಲ್ನ ಕೆಳಗಡೆ ಹಾಕೋದು, ಪೆನ್ಸಿಲ್ ಲೆಡ್ನ ಮುರ್ದಾಕೋದು ಅಥವಾ ಬೇರೆ ಯಾವುದಾದ್ರು ಕೆಲಸನ ಹುಡ್ಕೋದು, ಇದೆಲ್ಲ ಹೋಮ್ವರ್ಕ್ನ ತಪ್ಪಿಸೋಕೆ ಮಾಡಿಸುವ ಪ್ರಯತ್ನ. ಇದು ನಾರ್ಮಲ್ ಅಲ್ಲ. 10 ವರ್ಷದ ಒಳಗಡೆ ಇರುವ ಮಗುವಿಗೆ ಶಾಲೆಯಲ್ಲಿ ಕೊಡುವ ಹೋಮ್ವರ್ಕ್ ಸಾಮಾನ್ಯವಾಗಿ 30ರಿಂದ 40 ನಿಮಿಷ ಇರುತ್ತೆ. ಮಗು ಹೋಮ್ವರ್ಕ್ ಮಾಡೋಕ್ಕೆ ತುಂಬ ಸಮಯ ತಗೊಳ್ತಾ ಇದ್ದಾರೆ ಅಂದರೆ ಅದು ಅಟೆನ್ಷನ್ ಇಶ್ಯೂ, ಹೈಪರ್ ಆಕ್ಟಿವಿಟಿ ಅಥವಾ ಲರ್ನಿಂಗ್ ಗ್ಯಾಪ್ ಇರಬಹುದು. ಮಗುವಿಗೆ ನೀವು ವರ್ಬಲ್ ಪ್ರಾಂಪ್ಟ್ಸ್ ಕೊಡ್ತಾ ಇರಬೇಕಾಗತ್ತೆ. ಮೊದಲು ಇದನ್ನು ಮಾಡು, ನಂತರ ಅದನ್ನು ಮಾಡು, ಅದಾದಮೇಲೆ ಇದನ್ನು ಮಾಡು ಅಂತ. ಇಂತಹ ಪರಿಸ್ಥಿತಿಯಲ್ಲಿ ಮಗುವಿಗೆ ಅಸೆಸ್ಮೆಂಟ್ ಮಾಡಿಸುವುದು ಮತ್ತು ಸಪೋರ್ಟ್ ಕೊಡಿಸುವುದು ತುಂಬ ಮುಖ್ಯ. ಇವತ್ತಿನಿಂದ ನೀವು ಮಾಡಬಹುದಾದ ಕೆಲವೊಂದು ಟಿಪ್ಸ್. ಹೋಮ್ವರ್ಕ್ ಮಾಡಿಸುವ ಮೊದಲು 30 ಬಾರಿ ಜಂಪಿಂಗ್ ಜಾಕ್ಸ್ ಅಥವಾ ಜಂಪಿಂಗ್ನ ಮಾಡಿಸಿ. ಹೋಮ್ವರ್ಕ್ನ ಚಿಕ್ಕ ಚಿಕ್ಕ ಭಾಗಗಳಾಗಿ ಮಾಡಿಕೊಳ್ಳಿ. 10 ನಿಮಿಷ ಹೋಮ್ವರ್ಕ್, 2ರಿಂದ 3 ನಿಮಿಷ ಬ್ರೇಕ್, ಮತ್ತೆ 10 ನಿಮಿಷ ಹೋಮ್ವರ್ಕ್, 2ರಿಂದ 3 ನಿಮಿಷ ಬ್ರೇಕ್. ಕೆಲವೊಮ್ಮೆ ಮಾತಿನಲ್ಲಿ ಹೇಳುವ ಬದಲು ನೀವು ಚಿತ್ರ ಅಥವಾ ವಸ್ತು ಮತ್ತು ಮಲ್ಟಿ ಸೆನ್ಸರಿ ವಿಧಾನ ಬಳಸಬಹುದು. ಹೀಗೆ ಮಾಡೋದ್ರಿಂದ ಮಗುವಿಗೆ ಕಾನ್ಸೆಪ್ಟ್ಸ್ ಬೇಗ ಅರ್ಥ ಆಗುತ್ತೆ ಮತ್ತು ಹೋಮ್ವರ್ಕ್ ಕಷ್ಟ ಅಂತ ಅನಿಸಲ್ಲ. ನೀವು ಹೋಮ್ವರ್ಕ್ ಹೆಲ್ನ ಅನುಭವಿಸುತ್ತಿದ್ದರೆ ನಿಮ್ಮ ಮಗುವಿನ ವಯಸ್ಸನ್ನು ಕಮೆಂಟ್ ಮಾಡಿ ಮತ್ತು ಇನ್ನಷ್ಟು ಟಿಪ್ಸ್ಗಳಿಗಾಗಿ ನಮ್ಮನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.